ನಮ್ಮಮ್ಮ ಏನೋ ಪೂಜೆಗೆ ರೆಡಿ ಮಾಡ್ಕೊತಾರೆ. ಏನು ಮಾಡ್ತಿದ್ಯಾ ಶಿವರಾತ್ರಿಗೆ ಸ್ಪೆಷಲ್? ಎಲ್ಲ ರೆಡಿ ಮಾಡ್ತಾ ಇದ್ದೀನಪ್ಪ. ರೆಡಿ ಮಾಡ್ತಾ ಇದೆಯಾ? ಪೂಜೆ ಆಯ್ತಾ ಬೆಳಗ್ಗೆ? ಬೆಳಗ್ಗೆ ಎಲ್ಲ ಪೂಜೆ ಆಗಿದೆ. ಇನ್ನು ಸಾಯಂಕಾಲ ಶಿವರಾತ್ರಿಗೆ ಅಭಿಷೇಕ ಎಲ್ಲ ಮಾಡೋದಕ್ಕೆ ಇನ್ನು ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಏನೇನು ಮಾಡೋದು ಸಾಯಂಕಾಲಕ್ಕೆ? ಸಾಯಂಕಾಲಕ್ಕೆ ಎಲ್ಲ ಅಭಿಷೇಕ ಮಾಡೋದಕ್ಕೆ ಅಭಿಷೇಕದ್ದು ಹಾಲು, ಮೊಸರು, ಜೇನುತುಪ್ಪ, ಗಂಜಲ, ಅಷ್ಟಗಂಧ ಎಲ್ಲ ಹಾಕಿ ಆಮೇಲೆ ತುಪ್ಪದಿಂದ ಎಲ್ಲ ಇದು ಮಾಡಿಕೊಂಡು ಮಾಡಬೇಕು. ಮಾಡಿ ಎಲ್ಲ ಶಿವ ಪೂಜೆಗೆ ಅಭಿಷೇಕ. ಏನು ಮಾಡ್ತಿರೋದು ಇದು? ಇದನ್ನ ಇದು ಹೇಳ್ತಾರೆ ಏನದು ಉತ್ರಾಣಿ ಕಡ್ಡಿ ಅಂತ. ಇದು ಶಿವನಿಗೆ ಹಳೆ ಜನರೇಷನ್ ನಿಮಗೆ ಗೊತ್ತಿಲ್ಲ, ನನಗೆ ಗೊತ್ತೈತೆ. ಗೊತ್ತಿದೆ ಅಂದ್ರೆ ತಕ್ಷಣ ನಾನು ಈಗ ಮಾಡ್ತಾ ಇದ್ದೆ. ಶಿವನಿಗೆ ಇದು ಶ್ರೇಷ್ಠವಾದದ್ದು. ಏನಕ್ಕೆ ಹೇಳೋದು ಶ್ರೇಷ್ಠ? ಇದು ತ್ರಿಶೂಲ ತರ ಇದೆ ಅಲ್ಲ, ಪರವಾಗಿಲ್ಲ. ಅದರಿಂದ ಅವನು ದೇವರು. ತ್ರಿಶೂಲಿಗೆ ಡಮರುಗ ಇರ್ಬೇಕು, ಅದಕ್ಕಿಲ್ಲ. ಡಮರುಗ ಅದು ಅವನು ನಿಮ್ಗೆ ಅವೆಲ್ಲ ಅದು ಬಾರಿಸ್ಕೊಂಡು ಇದು ಮಾಡಕ್ ಆಗಲ್ಲ. ಇದೇ ಅವನಿಗೆ ಮುಖ್ಯ. ಆರತಿ ತರ ಬೆಳಗ್ಬೇಕು. ಸರಿ, ನೈಟ್ ನೀನು ಉಪವಾಸನ ಏನ್ ಕತೆ? ಉಪವಾಸ ಮಾಡೋ ಟೈಮಲ್ಲಿ ಮಾಡ್ತಾ ಇದ್ದೋ. ಈಗೆಲ್ಲ ಉಪವಾಸ ಇರೋಷ್ಟು ವಯಸ್ಸಿಲ್ಲ. ವಯಸ್ಸಿರುವಾಗ ಉಪವಾಸ ಎಲ್ಲ ಮಾಡಿದ್ದೀವಿ. ಈಗ ನಮಗೆ ತಡ್ಕೊಂಡಿರೋಕ್ಕಾಗಲ್ಲ, ಮಾಡಿದ್ದೀವಿ. ಸಾಯಂಕಾಲ ಮಾಮೂಲಿ ಉಪವಾಸ ಅಂತ ಏನಲ್ಲ. ಇವತ್ತೊಂದು ದಿವಸ ಉಪಹಾರ ಅಂದ್ರೆ ಅನ್ನ ಅದು ತಿನ್ನೋಗಿಲ್ಲ. ಅನ್ನ ತಿನ್ನಬಾರ್ದ? ಅನ್ನ ತಿನ್ನೋಗಿಲ್ಲ. ಫಲಹಾರ. ಬೆಳಗ್ಗೆ ನಾವು ನಾಷ್ಟ ಇಡ್ಲಿ ಬದನೆಕಾಯಿ ಗೊಜ್ಜು ಮಾಡಿದ್ನಲ್ಲ, ಅದನ್ನೇ ಮಧ್ಯಾಹ್ನನೂ ಅದೇ ತಿನ್ಬೋದು. ಉಪವಾಸ ಇರ್ತೀನಿ ಅಂದ್ರೆ ಇರ್ಬೋದು, ಅದೇನು ತೊಂದರೆ ಇಲ್ಲ. ಸರಿ, ಶಿವರಾತ್ರಿ ಅಂದ್ರೆ ಎಷ್ಟು ಗಂಟೆ ಪೂಜೆ ಮಾಡೋದು ಇವಾಗ? ಶಿವರಾತ್ರಿ ಅಂದ್ರೆ ಸಾಯಂಕಾಲ. ರಾತ್ರಿ ಅಂತ ಅದರಲ್ಲೇ ಇದೆ, ನಾವೇನು ಹೇಳೋಂಗಿಲ್ಲ. ರಾತ್ರಿಗೆ ಮತ್ತೆ ಎಲ್ಲ ಸ್ನಾನ ಮಾಡಿಕೊಂಡು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು. ಸರಿ, ಇವಾಗ ನಮಗೆ ನಮ್ಮ ವ್ಯೂವರ್ಸ್ ನೋಡ್ತಾರಲ್ಲ, ಅವ್ರಿಗೆ ಇವಾಗ ನಾವೇನು ಪೂಜೆ, ನಾವು ಆ್ಯಕ್ಚುಲಿ ಲಿಂಗಾಯತ್ರಿ ಫಸ್ಟ್ ಆಫ್ ಆಲ್. ಸೊ ನಮಗೆ ಏನು ಹಿಂದೂಗಳಿಗೆ ದೊಡ್ಡ ಪೂಜೆನೇ ಇದು, ಹಬ್ಬ ಪೂಜೆ. ನಮ್ಮ ಲಿಂಗಾಯತರಿಗೆ ಸ್ವಲ್ಪ ಸ್ಪೆಷಲ್. ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ನೋಡ್ಕೊಂಡು ಅವ್ರಿಗೂ ಅರ್ಥ ಆಯ್ತದೆ ಏನಕ್ಕೆ ಎತ್ತ ಅಂತ. ಇದು ಮಹಾಶಿವರಾತ್ರಿ ಅಂದ್ರೆ ಶಿವನ ಅಂಶನ ಒಳಗೊಂಡಿರ್ತದೆ. ಅವನು ಶಿವನ್ ಏನು ನನಗೇನೆ ಒಂದೊಂದ್ಸಲಿ ವಿವರಣೆ ಕೊಡಕ್ಕೆ ಒಂದೊಂದ್ಸಲಿ ಇದಾಗುತ್ತೆ. ಅವನು ಶಿವನ, ನಾವಿವಾಗ ಶಿವನ್ಗೆ ಅಂದ್ರೆ ಶಿವನ್ ಪೂಜೆ ಮಾಡಲ್ಲ, ಕರೆಕ್ಟಾ? ಹೌದು. ಶಿವ ಅಂದ್ರೆ ಶಿವನ ಲಿಂಗ, ಅವನ ರೂಪ. ಶಿವನ ನಿರಾಕಾರ ರೂಪನ ನಮ್ಗೆ ಇಲ್ಲಿ ರೂಪಿಸ್ ಬಂದಿರುತ್ತೆ. ಶಿವ ಬರೋ ಬದಲು ಲಿಂಗದಲ್ಲಿ ನಮ್ಗೆ ಲಿಂಗ ರೂಪದಲ್ಲಿ ಅವನು ಇರುತ್ತೆ. ಶಿವರಾತ್ರಿನ ಶಿವಲಿಂಗ ಪೂಜೆ ಅಂತ ನಾವು ಲಿಂಗ ನಮಗೆ ನಮ್ಮ ಲಿಂಗಾಯತರಿಗೆ ಅದೇ ಇದಲ್ವಾ. ನಾವು ಅದಕ್ಕೆ ಕರಡಿಗೆ ಅಂತ ಮಾಡಿಸಿ ಅದರೊಳಗಡೆ ಲಿಂಗ ಇಟ್ಕೊಂಡು ನಾವು ಕರಡಿಗೆ ಅಂದಲ್ಲ, ಕರಡಿಗೆ ತೋರಿಸು. ಕರಡಿಗೆ ತೋರ್ಸೋಣ ಹೆಂಗಿರುತ್ತೆ ಅಂತ. ನಾವು ಶಿವರಾತ್ರಿ ದಿನ ಇದನ್ನ ಹೊಸದಾಗಿ ಎಲ್ಲ ಶಿವದಾರ ಅಂತ ಹಾಕಿ, ಇದು ಕರಡಿಗೆ ದಾರ ಹಾಕಿ ಎಲ್ಲ ಹೊಸದೇನೆ ಇವತ್ತೊಂದು ದಿವಸ ಓಪನ್ ಮಾಡೋ ಒಳಗಡೆ ಇದೆಯಲ್ವಾ? ಮಾಡು ನೋಡ್ಸೋಣ. ಕೈಗೆ ಎಣ್ಣೆ ಜಾರ್ತಾ ಇದೆ.
ಸೊ ನಾವು ಹಿಂಗೆ ವಸ್ತ್ರದಲ್ಲಿ ಮುಚ್ಚಿಟ್ಟಿರ್ತೀವಿ. ಯಾಕೆಂದರೆ ನಮಗೆ ವಸ್ತ್ರ ಬಂದ್ಬಿಟ್ಟು ಶಿವನಿಗೆ ಶ್ರೇಷ್ಠ ಅಲ್ವಾ. ಮಾಡಿಬಿಟ್ಟು ವಸ್ತ್ರದಲ್ಲಿ ಮುಚ್ಚಿಟ್ಟು ತೆಗಿ ಆಚೆ. ಲಿಂಗ ಹಿಂಗಿರುತ್ತೆ ತೋರಿಸುವ. ನೋಡಿ ಇದು ಲಿಂಗ, ಶಿವಲಿಂಗದ್ದು. ನಮ್ಮ ಲಿಂಗಾಯತರುಗಳಿಗೆ ಇದು ತುಂಬ ಶ್ರೇಷ್ಠ. ಸೊ ನೈಟಿಗೆ ಅದಕ್ಕೆ ಪೂಜೆ ಮಾಡಬೇಕಲ್ವಾ, ಅಭಿಷೇಕ ಎಲ್ಲ ಮಾಡಿ. ಸರಿ, ನೈಟಿಗೆ ಸೊ ನೋಡಿದ್ರಲ್ಲ, ನೈಟ್ ನಾವು ಹೆಂಗೆ ಏನು ಪೂಜೆ ಮಾಡ್ತೀವಿ ಅಂತ ತೋರಿಸ್ತೀನಿ. ಸೊ ಇಲ್ಲಿಂದ ಇವಾಗ ಆಲ್ರೆಡಿ ಮಧ್ಯಾಹ್ನ ಆಗಿದೆ, ಇಲ್ಲಿಂದ ಡೈರೆಕ್ಟ್ ನೈಟ್ ನೋಡೋಣ ಬನ್ನಿ ಹೆಂಗಿದೆ ಏನು ಎತ್ತ ಅಂತ. ಸೊ ಚಲೋ. ಹಲೋ, ನಮಸ್ಕಾರ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ? ಸೊ ನಿಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇದೊಂದು ಹೊಸ ವಿಡಿಯೋಗೆ ವೆಲ್ಕಮ್ ಬ್ಯಾಕ್. ಸೊ ಇದೇನೆಂದರೆ ನಮ್ಮ ನೈಟು ಪೂಜೆ ಮಾಡ್ತಾ ಇರೋ ಒಂದು ವಿಡಿಯೋ ಇದು. ನನ್ನ ಆಗಲೇ ನಮ್ಮಮ್ಮ ಮತ್ತು ನನ್ನದೊಂದು ಕಾನ್ವರ್ಸೇಷನ್ ಎಲ್ಲ ಮುಗಿಸ್ಕೊಂಡು ಬಂದಿದೆ, ಪ್ರಿಪ್ರೇಷನ್ ಮಾಡ್ತಿರೋ ನಾನು. ನೋಡಿ, ಎಲ್ಲ ಗಂಜಲ ಇದೆ, ಹಾಲು, ಮೊಸರು ಮತ್ತು ಎಳ್ನೀರು, ಮತ್ತು ಇದೇನೆಂದರೆ ಇದನ್ನೇ ಅಷ್ಟಗಂಧ ಅಂತಾರೆ. ಮತ್ತು ಜೇನುತುಪ್ಪ, ತುಪ್ಪ, ಗಂಧ ಮತ್ತು ಅಕ್ಕಿ, ಇದಿಷ್ಟು ಅಭಿಷೇಕಕ್ಕೆ ಬೇಕಾಗಿರೋ ಸಾಮಗ್ರಿಗಳು. ಶಿವರಾತ್ರಿ ಅಂದರೆ ಏನಂತ ಅಂದರೆ ಮಾಘ ಮಾಸ ಕೃಷ್ಣ ಪಕ್ಷ ಚತುರ್ದಶಿ ಎಂದು ಆಚರಿಸುತ್ತೀವಿ ಇದನ್ನು, ಶಿವರಾತ್ರಿ ಅಂತ. ಶಿವಭಕ್ತರ ಪಾಲಿಗೆ ಮಂಗಳ ರಾತ್ರಿ ಇದು. ಆಗಲೆಲ್ಲ ನಾವು ಉಪವಾಸ ಇರಬೇಕು. ಉಪವಾಸ ಇದ್ದು ರಾತ್ರಿ ಎಲ್ಲ ಜಾಗರಣೆ ಮಾಡಿ ಶಿವನ ಬಗ್ಗೆ ಯೋಚನೆ ಮಾಡಿಕೊಂಡು ಶಿವಂದು ಜಪ ಮಾಡಿಕೊಂಡು ಇದ್ದರೆ ನಮ್ಮ ಕಷ್ಟಗಳೆಲ್ಲ ದೂರ ಆಗಿ ಪಾಪಗಳೆಲ್ಲ ಪರಿಹಾರ ಆಗುತ್ತೆ ಅನ್ನೋ ಒಂದು ನಂಬಿಕೆಯಿಂದ ಮಾಡೋದಕ್ಕೆ ಇದನ್ನು ಶಿವರಾತ್ರಿ ಅಂತ ಕರೀತಾರೆ. ನೋಡಿ, ಎಲ್ಲ ಪೂಜೆ ಮಾಡಿಕೊಂಡು ಲಿಂಗನ ಕೈಯಲ್ಲಿಟ್ಟು ಫಸ್ಟು ವರ್ಷ ನಾನು ಇವಾಗೆಲ್ಲ ಪ್ರತಿ ವರ್ಷ ಹಾಕೊಳ್ಳೋದು ಇರೋದು ಇದು, ನಾನು ಪ್ರತಿ ಸಲ ಹಾಕೊಳ್ಳೋದಿಲ್ಲ. ಸೊ ಫಸ್ಟ್ ಟೈಮ್ ತಗೊಂಡಾಗ ನೀರಲ್ಲಿ ತೊಳೆದು ಕ್ಲೀನಾಗಿ ಮಾಡಿ ಮಟ್ಟಿ ನಂತರ ಒಂದೊಂದಾಗಿ ಪೂಜೆಗೆ ಅಭಿಷೇಕಕ್ಕೆಲ್ಲ ಸಿದ್ಧ ಮಾಡ್ಕೊಬೇಕು. ಸೊ ಫಸ್ಟ್ ನಾನು ಏನು ಮಾಡ್ತೀನಿ ಅಂದರೆ ನೀರಲ್ಲೆಲ್ಲ ತೊಳ್ಕೊಂಡು ಕೈ ಒರೆಸ್ಕೊಂಡು ನಂತರ ಫಸ್ಟು ನಾವು ಗಂಜಲದಲ್ಲಿ ಅಭಿಷೇಕ ಮಾಡಬೇಕು. ಸೊ ಗಂಜಲ ಎಷ್ಟು ಶ್ರೇಷ್ಠ ಅಂದರೆ ಗೋಮೂತ್ರ, ಅದು ಗಂಜಲ ಅಂದರೆ ಗೋಮೂತ್ರ ತುಂಬ ಶ್ರೇಷ್ಠವಾದ್ದು. ಅದರಿಂದ ಎಲ್ಲ ಇದು ಮಾಡಿ ಸೊ ಗಂಜಲಾಭಿಷೇಕ ಮಾಡಿ ನಂತರ ಒಂದು ಕಡ್ಡಿ ಬೆಳಗಿ ಮತ್ತೆ ನೀರಲ್ಲಿ ಅದನ್ನು ತೊಳಿಬೇಕು. ಅಭಿಷೇಕದ ಸೊ ನೀವೆಲ್ಲ ನೋಡಿರ್ತೀರ ದೇವಸ್ಥಾನ ಒಂದೊಂದು ಹಾಲು, ನೀವು ನೆಕ್ಸ್ಟ್ ನೋಡಿ ಹಾಲು ಹಾಕಬೇಕು. ಹಾಲು ಹಾಕಿದ ನಂತರ ಮತ್ತೆ ಅದನ್ನೇನು ಮಾಡ್ತೀವಿ, ಮತ್ತೆ ನೀರಲ್ಲಿ ತೊಳಿತೀವಿ. ಸೊ ಒಬ್ಬೊಬ್ರು ಏನು ಮಾಡ್ತಾರೆ ಅಂತ ಎಲ್ಲ ಒಟ್ಟಿಗೆ ಹಾಕೊತಾರೆ, ಬಟ್ ನಾವು ಹಂಗೆ ಮಾಡೋದಿಲ್ಲ. ಒಬ್ಬೊಬ್ರ ಮನೇಲಿ ಒಂದೊಂಥರ ಪದ್ಧತಿ ಇರುತ್ತೆ, ಒಂದೊಂಥರ ಇದಿರುತ್ತೆ. ಆಮೇಲೆ ಒಬ್ಬೊಬ್ರು ಏನು ಮಾಡ್ತಾರೆ, ಒಬ್ಬರ ಮೇಲೆ ಕೈ ಮೇಲೆ ಒಬ್ರು ಇಟ್ಕೊಂಡು ಸಹ ಪೂಜೆ ಮಾಡೋರು ಇರ್ತಾರೆ. ಆ್ಯಸ್ ಐ ಸೆಡ್, ಒಬ್ಬೊಬ್ರ ಮನೇಲಿ ಒಂದೊಂಥರ ಇರುತ್ತೆ. ಸೊ ನೋಡಿ, ಇವಾಗ ಕ್ಲೀನಾಗಿ ಕಾಣಿಸ್ತಿದೆ ಅನ್ಸುತ್ತೆ ನಿಮಗೆ. ಅದೆಲ್ಲ ಹಾಲಾಯಿತು, ನೆಕ್ಸ್ಟ್ ಮೊಸರು ಅಭಿಷೇಕ ಆಗ್ತಿದೆ. ಆ ಲಿಂಗ ನಿಮಗೆ ಕಾಣಿಸಲ್ಲ, ಅದು ಯಾಕಂದರೆ ಪುಟ್ಟದಿರುತ್ತೆ, ಕೈ ಒಳಗಡೆ ಕವರ್ ಆಗಿಬಿಟ್ಟಿರುತ್ತೆ. ಅದರ ಕಾರಣ ನಿಮಗೆ ಅದು ಕಾಣಿಸೋದಿಲ್ಲ. ಸೊ ನಾನು ಪ್ರತಿ ಒಂದು ಅಭಿಷೇಕದ ನಂತರನೂ ಗಂಧದ ಕಡ್ಡಿ ಬೆಳಗಲೇಬೇಕು. ನಾನೊಂದು ಸ್ಟಾರ್ಟಿಂಗಲ್ಲಿ ನಿಮ್ಗೆ ತೋರಿಸ್ತಿದ್ದೆ, ಬಿಲ್ಪತ್ರೆ ಒಳಗೆ ಸೆಂಟ್ರಲ್ಲಿ ಲಿಂಗಾನ ಇಟ್ಟಿರ್ತೀನಿ. ಯಾಕಂದರೆ ಬಿಲ್ಪತ್ರೆ ಬಂದುಬಿಟ್ಟು ಶಿವನಿಗೆ ತುಂಬ ಪ್ರಿಯಕರವಾದಂಥ ಒಂದು ಎಲೆ, ಆದ್ದರಿಂದ. ಸೊ ನೋಡಿ, ಇವಾಗ ಎಳ್ನೀರು ಅಭಿಷೇಕ ಮಾಡ್ತಾಯಿದ್ದೀನಿ. ಎಳ್ನೀರು ಅಭಿಷೇಕ ಆದಮೇಲೆ ಮತ್ತೆ ತೊಳಿತೀನಿ, ಸೇಮ್ ಆ್ಯಸ್ ಐ ಸೆಡ್. ಮತ್ತೆ ತೊಳೆದು ಪೂಜೆ ಮಾಡಿ ನಂತರ ನೆಕ್ಸ್ಟ್ ನಾನು ಜೇನುತುಪ್ಪ ತಗೋತಿದ್ದೀನಿ. ಜೇನುತುಪ್ಪದ ಅಭಿಷೇಕ ಮಾಡಬೇಕು. ಜಾಸ್ತಿ ಹಾಕ್ಲಿಕ್ಕೆ ಹೋಗಲಿಲ್ಲ, ಸ್ವಲ್ಪ ಸ್ವಲ್ಪ ಹಾಕ್ಬೋದು. ತುಂಬ ದೊಡ್ಡ ನಮ್ಮ ಲಿಂಗ ದೊಡ್ಡದಾಗಿದ್ದರೆ ಬೇಕಾದ್ರೆ ನಾವು ಜೇನುತುಪ್ಪ ಜಾಸ್ತಿ ಹಾಕಿ ಮಾಡ್ಬೋದು. ನಂದು ಪುಟ್ಟ ಲಿಂಗ, ನಾವು ಬೆಳಗ್ಗೆ ಅವಾಗಲೇ ನಿಮಗೆ ತೋರಿಸಿದ್ನಲ್ಲ ಕರಡಿಗೆ ಅಂದ್ಬಿಟ್ಟು, ಆ ಕರಡಿ ಕಡೆ ಇರೋದಕ್ಕೆ ಮಾತ್ರ ಲಿಂಗ ಮಾಡ್ಕೊಂಡು ನಾವು ಲಿಂಗ ಆಯಿತು ಅದನ್ನು ಇಟ್ಕೊಂಡಿರ್ತೀವಿ. ಸೊ ನೋಡಿ, ಅದನ್ನು ಪೂಜೆ ಮಾಡ್ತೀನಿ. ನಂತರ ಅದನ್ನು ಸುಮ್ಮನೆ ನೀರು ಹಾಕ್ಬಿಟ್ಟು ನೆಕ್ಸ್ಟ್ ನೋಡಿ ನೀರು ಹಾಕಾಯ್ತು. ಮತ್ತು ನೆಕ್ಸ್ಟು ತುಪ್ಪ ತೊಗೊಂಡು, ತುಪ್ಪನೂ ಅಷ್ಟೇ ಕೈ ಬೆರಳಲ್ಲಿ ತೊಗೊಂಡು ಸುಮ್ಮನೆ ಅದ್ರ ಮೇಲೆ ಇಡ್ತೀನಿ, ಉಯ್ಯಕ್ಕೆ ಹೋಗೋದಿಲ್ಲ. ಅದು ಹೇಳ್ದಂಗೆ ತುಂಬ ಜಿಡ್ಡಿನ ಅಂಶ ಆಗುತ್ತೆ. ಆದ ಕಾರಣ ಮತ್ತೆ ತುಪ್ಪನ ಸುಮ್ಮನೆ ಹಂಗೆ ಇಟ್ಬಿಟ್ಟು
ಪೂಜೆ ಮಾಡೋದು. ಇವಾಗ ಇದೆಲ್ಲ ಹೋಗಬೇಕು ಅಂತ ಮತ್ತೆ ನೀರು ತೊಳೆದ್ಬಿಟ್ಟು ನಿಂಬೆ ಹಣ್ಣಲ್ಲಿ ಹಾಕಿ ತೊಳಿಬೇಕು ಲಾಸ್ಟಲ್ಲಿ. ಯಾಕಂದ್ರೆ ಇವಾಗ ಅಷ್ಟಗಂಧ ಆಗ್ತಾ ಇದೆ. ಅಷ್ಟಗಂಧ ಹಾಕಿದ್ಮೇಲೆ ಎಲ್ಲ ಆದಮೇಲೆ ನೋಡಿ, ಅಷ್ಟಗಂಧ ಫುಲ್ಲು ಅದರೊಳಗಡೆ ಧಾನ್ಯಗಳೆಲ್ಲ ಹಾಕಿರ್ತಾರೆ. ಅದರೊಳಗಡೆ ನಿಮಗೆ ಅರಿಶಿನ, ಕುಂಕುಮ, ವಿಭೂತಿ ಎಲ್ಲ ಇದ್ದು ಅಷ್ಟಗಂಧ ಆಗಿರುತ್ತೆ. ಮತ್ತೆ ನೋಡಿ ಅದೆಲ್ಲ ಹಾಕೊಂಡ್ಮೇಲೆ ನಾನು ಇದರಿಂದ ಮತ್ತೆ ನೀರಿಂದ ಇದು ಮಾಡ್ತಾ ಇದ್ದೀನಿ, ತೊಳಿತಾ ಇದ್ದೀನಿ. ನಂತರ ನಿಂಬೆಹಣ್ಣು ತಗೊಂಡು, ಈ ನಿಂಬೆಹಣ್ಣು ಏನಕ್ಕೆ ಅಂತಂದರೆ ಇದನ್ನು ಅಭಿಷೇಕಕ್ಕಾಗಲ್ಲ, ಅಲ್ಲಿ ಜಿಡ್ಡಿರುತ್ತೆ ಅಲ್ವಾ. ನೀವು ಜೇನುತುಪ್ಪ ಮತ್ತು ತುಪ್ಪ ಅದು ಅಭಿಷೇಕ ಆಗಿಲ್ಲ, ಜಿಡ್ಡಿರುತ್ತಲ್ಲ. ಸೊ ಅದರಿಂದ ಒಂಚೂರು 1-2 ಡ್ರಾಪ್ ಲೆಮನ್ ಜ್ಯೂಸ್ ಹಾಕ್ಕೊಂಡು ತೊಳೆದ್ರೆ ಅದೊಂದು ಸ್ವಲ್ಪ ನಾರ್ಮಲ್ ಆಗಿರುತ್ತೆ. ಅದೊಂಥರ ಅಂಟರ್ಸೋದಿಲ್ಲ ಅಂತ ಕಾರಣಕ್ಕೋಸ್ಕರ ನಾವು ಲೆಮನ್ ಹಾಕಿ ಇದು ಮಾಡೋದು. ಸೊ ಇವಾಗೆಲ್ಲ ಅಭಿಷೇಕದ್ದೆಲ್ಲ ಮುಗೀತು. ಇವಾಗೆಲ್ಲ ಇದು ಮಾಡಿಕೊಂಡು ಕೈಯೆಲ್ಲ ಕ್ಲೀನಾಗಿ ತೊಳ್ಕೊಂಡು ಲಿಂಗನ ತೊಳೆದು, ಸೊ ನಮ್ಮ ವಿಭೂತಿ ತಗೊಂಡು ಕೈ ಮೇಲೆ ಮತ್ತು ಲಿಂಗಕ್ಕೆ ಅರ್ಪಣೆ ಮಾಡಬೇಕು ವಿಭೂತಿಯನ್ನು. ನೋಡಿ, ನಾನು ಕೈ ಮೇಲೆ ತಗೊತಾ ಇದ್ದೀನಿ. ನೋಡಿ, ಅಷ್ಟೇ ಹಂಗೆ ಮಾಡಿಕೊಂಡು ಎಲ್ಲ ಇದು ಮಾಡಿ ಲಿಂಗಕ್ಕೆ ಗಂಧ ಇಡಬೇಕು ನಾವು. ಗಂಧ ಇಟ್ಟು ಮತ್ತೆ ಅದಕ್ಕೆ ಲಿಂಗನಿಗೆ ಗಂಧ ಮಾತ್ರ ಶ್ರೇಷ್ಠ. ನಾವು ಶಿವನಿಗೆ ಜಾಸ್ತಿ ಇಷ್ಟ ಆದ ವಿಭೂತಿ ಮತ್ತು ಗಂಧಕ್ಕಿಂತ ಹೆಚ್ಚು ವಿಭೂತಿ ತುಂಬ ಶ್ರೇಷ್ಠವಾಗಿದೆ. ಸೊ ಅದರಿಂದ ಸ್ವಲ್ಪ ಗಂಧ ಹಚ್ಚಿಬಿಟ್ಟು ನಾನು ಅದ್ರ ಮೇಲೆ ಬಿಲ್ಪತ್ರ ಇವಾಗ ಕವರ್ ಮಾಡ್ತೀನಿ. ನಾನು ಏನಕ್ಕೆ ಅಷ್ಟು ಜಾಸ್ತಿ ಫಿಲ್ ಮಾಡ್ತಿದ್ದೀನಿ ಅಂದರೆ, ಶಿವನಿಗೆ ತುಂಬ ಇಷ್ಟವಾದ, ಅದೇ ಹೇಳಿದ್ನಲ್ಲ ನಾನು ಆವಾಗ ನಿಮಗೆ, ಅವನಿಗೆ ಪತ್ರೆ ಗಿಡ ಎಲೆ ಅಂದರೆ ಬಹಳ ಇಷ್ಟ ಮತ್ತು ಶ್ರೇಷ್ಠ ಆದದ್ದು. ಮನುಷ್ಯರಿಗೆ ಅಷ್ಟು ಇಷ್ಟ ಆಗೋದಿಲ್ಲ. ಸೊ ಶಿವನಿಗೆ ತುಂಬ ಇಷ್ಟ ಆಗಿರೋದು ಇದು ಅಂದರೆ ಬಿಲ್ಪತ್ರೆ ಮರ. ಸೊ ಅದರಿಂದ ನಾನು ಬಿಲ್ಪತ್ರನ ತುಂಬಿಸ್ಕೊತಾ ಇದ್ದೀನಿ, ಮುಚ್ಚಿದ್ದೀನಿ. ಲಿಂಗನ ಅದ್ರ ಮೇಲೆಲ್ಲ ಇಟ್ಟು ಮುಚ್ಚಿದ್ದೀನಿ, ಅವನಿಗೆ ಇದು ಇಷ್ಟ ಆಗಿದೆ ಅಂತ. ನೋಡಿ, ಅದು ವಸ್ತ್ರದ ಬಟ್ಟೆ ಮುಚ್ಚಿ ಅದ್ರ ಮೇಲೆ 2 ಕಾಲು ಅಕ್ಕಿ ಇಡ್ತೀವಿ. ಬಟ್ ಏನಕ್ಕೆ ಎತ್ತಿಕ್ಕೆ ಅಂತೆಲ್ಲ ಕಮೆಂಟ್ ಹೊಡಿಬೇಡಿ ದಯವಿಟ್ಟು, ನನಗೂ ಗೊತ್ತಿಲ್ಲ. ನಮ್ಮ ಅಮ್ಮನ ಕೇಳಿದೆ ಏನಕ್ಕೆ ಅಂತ, ನಮ್ಮ ಅಮ್ಮಗೂ ಗೊತ್ತಿರಲಿಲ್ಲ. ಅವರಮ್ಮ ಮಾಡ್ತಿದ್ರಂತೆ, ಅದನ್ನು ಹೇಳ್ತಿದ್ರು. ಸೊ ಹಂಗೆ ಇಟ್ಟು ಬಂದಿರೋ ಅಭ್ಯಾಸ ಮತ್ತು ನಮ್ಮ ಕಡೆಯಿಂದ ಸಂಪ್ರದಾಯ ಅದು, ಹಂಗೆ ಮಾಡ್ಕೊಂಬರ್ಬೇಕು ಅಂತ. ಇದೆಲ್ಲ ಆದಮೇಲೆ ಫೈನಲಾಗಿ ಪೂಜೆ ಮಾಡಬೇಕು. ಫಸ್ಟು ಗಂಧದ ಕಡ್ಡಿ ಬೆಳಗ್ತೀವಿ, ನಂತರ ಆರತಿ ಮಾಡೋಕ್ಕೆ ಅದನ್ನು, ನಂತರ ನೆಕ್ಸ್ಟ್ ಆದಮೇಲೆ ಕರ್ಪೂರ ತಗೊಂಡು ಆರತಿ ಮಾಡಬೇಕು. ಕರ್ಪೂರಕ್ಕೆ ವೆಯ್ಟ್ ಮಾಡಬೇಕು. ನೋಡಿ, ಕರ್ಪೂರ ತಗೊಂಡು ಕರ್ಪೂರದ ಆರತಿ ಮಾಡ್ತೀನಿ. ನಂತರ ಧೂಪ, ನೆಕ್ಸ್ಟು ಇದನ್ನು ಹಂಗೆ ನೈವೇದ್ಯ ಮಾಡಿಕೊಂಡು ನಾವು ಮಂಗಳಾರತಿ ತಗೊಳೋದು. ನೆಕ್ಸ್ಟ್ ನೋಡಿ, ಧೂಪ ಬೆಳಿಗ್ಗೆ. ಅದು ಆದಮೇಲೆ ನೆಕ್ಸ್ಟ್ ನಾನು ಏನು ಮಾಡ್ತೀನಿ, ಇದನ್ನು ತಗೊಂಡು ಉತ್ತರಾಣಿ ಕಡ್ಡಿ ಅವಾಗಲೇ ತೋರಿಸಿದ್ನಲ್ಲ ಬೆಳಿಗ್ಗೆ ನಮ್ಮಮ್ಮ ರೆಡಿ ಮಾಡ್ತಿದ್ರಲ್ಲ, ಯಾವಾಗ ನೋಡಿರ್ತೀರ ಅನ್ಸುತ್ತೆ. ಹಾಂ ನೋಡಿ, ಇದೆ ಉತ್ತರಾಣಿ ಕಡ್ಡಿನ ಹಚ್ಕೊಂಡು ಅದು ಕಟ್ ಮಾಡಿದ್ದೀನಿ, ಯಾಕಂದರೆ ಅದು ಹಚ್ಚಕ್ಕೆ ಲೇಟ್ ಆಗುತ್ತೆ. ಸೊ ಅದರಿಂದ ಕಟ್ ಮಾಡಿ ಮತ್ತೆ ವೀಡಿಯೋ ಸ್ಟಾರ್ಟ್ ಮಾಡೋದು. ಉತ್ತರಾಣಿ ಕಡ್ಡಿನಲ್ಲಿ ಬೆಳಗ್ಗೆ ಅಮ್ಮ ಅಂದಿದ್ರಲ್ಲ, ಅವನಿಗೆ ಎಷ್ಟು ಶೂಲ ಥರ ಇರುತ್ತೆ ಅಂತ, ಅದರಿಂದ ಈ ಉತ್ತರಾಣಿ ಕಡ್ಡಿನಲ್ಲಿ ಬೆಳಗೋದು ಅಷ್ಟು ಶ್ರೇಷ್ಠ ಇರುತ್ತೆ. ಅದು ನನಗೆ ಅಲ್ಲಿ ನಿಲ್ಲಿಸಿದ್ದೆ, ಬಟ್ ಅದು ನೀರಲ್ಲಿ ಬಿದ್ದು ಆಫ್ ಆಗೋಯ್ತು. ಇವಾಗ ನೈವೇದ್ಯ, ಈ ಹಣ್ಣು, ನಾನು ಬಾದಾಮಿ, ಕಲ್ಸಕ್ಕರೆ ಮತ್ತು ದ್ರಾಕ್ಷಿ, ಆ್ಯಪಲ್ ಎಲ್ಲ ಇಟ್ಟಿದ್ನಲ್ಲ, ಅದನ್ನೆಲ್ಲ ಫಲ ನೈವೇದ್ಯ ಥರ ತಗೊಂಡು ನೋಡಿ, ಇದು ಡೇಟ್ಸ್ ಎಲ್ಲ ಇದೆ, ಫಲ ನೈವೇದ್ಯ ಮಾಡಬೇಕು ಶಿವನಿಗೆ. ಫಲ ನೈವೇದ್ಯ ಕಟ್ ಮಾಡಿ ಇಟ್ಕೊಂತೀವಿ ನಾವು, ತುಂಬ ಇಟ್ಕೊಳಕ್ಕಾಗಲ್ಲ. ಚಿಕ್ಕ ದೇವ್ರಿಗಾಗ ಚಿಕ್ಕ ಚಿಕ್ಕ ಥರನೆಲ್ಲ ಮಾಡಿಕೊಂಡು ಇಟ್ಕೊಂಡಿರ್ತೀನಿ, ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡ್ಕೊಂಡು. ಸೊ ಇವಾಗ ಪೂಜೆ ಮುಗಿದಿದೆ, ಪೂಜೆ ಎಲ್ಲ ಮುಗಿದು ಇವಾಗ ತೋರಿಸ್ತೀನಿ ತಡೀರಿ ನಿಮ್ಗೆ ಹೆಂಗೆ ಕಾಣುತ್ತೆ ಅಂತ. ಸೊ ನೋಡಿ, ಲಾಸ್ಟಲ್ಲಿ ಒಂದು ಸರಿ ಗಂಟೆ ಅಲ್ಲಾಡಿದ್ರೆ ಶಿವನಿಗೆ ನಮ್ಮ ಪೂಜೆ ಸಲ್ಲಿದೆ ಅಂತ ಒಂದು ಇದು. ಸೊ ನೋಡಿ, ಇವತ್ತು ನಮ್ಮ ಲಿಂಗಾಯತರು ಮಾಡೋ ಲಿಂಗ ಪೂಜೆ ನೋಡಿ. ಸೊ ಹೆಂಗಿದೆ ಏನು ಅಂತ ಕಮೆಂಟ್ ಮಾಡಿ ನನಗೆ ತಿಳಿಸಿ. ನಿಮಗೆ
ಸುಮಾರು ಜನಕ್ಕೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಹಾಕಿ ಗೊತ್ತಿರೋ ನಾನು ದಯವಿಟ್ಟು ಹೇಳ್ಕೊಡ್ತೀನಿ. ಸೊ ಅಂಟಿಲ್ ದನ್ ಶಿವ ನಿಮ್ಗೆಲ್ಲ ಒಳ್ಳೇದು ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಾನು ನಿಮಗೆ ಮುಗಿಸ್ತಾ ಇದ್ದೀನಿ. ಸೊ ನೋಡ್ತಿದ್ದೀರಲ್ಲ ಲಿಂಗ ಪೂಜೆ. ಸೊ ಹರ ಹರ ಮಹಾದೇವ ಅಂತ ಹೇಳ್ತಾ ನಿಮಗೆಲ್ಲ ಒಳ್ಳೇದಾಗಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು. ಅಂಟಿಲ್ ದನ್ ಬಾಯ್.